ಉಡುಪಿಯಲ್ಲಿ ನಡೀತಾ ಇದೆ ಉಡುಪಿ ಉತ್ಸವ. ಇಲ್ಲಿಯ ಎಂಟ್ರಿ ಅಂತೂ ತುಂಬಾನೇ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಟಿಕೆಟ್ ಪ್ರೈಸ್ ಎಷ್ಟು? ಟಿಕೆಟ್ ಪ್ರೈಸ್ 100 rupees per person. ನಮ್ಮನ್ನು ವೆಲ್ಕಮ್ ಮಾಡೋದು ಯುರೋಪಿಯನ್ ಸಿಟಿ ಕಾನ್ಸೆಪ್ಟ್. ಫೋಟೋ ತೆಕೊಳ್ಳೋಕೆ ಇದಕ್ಕಿಂತ ಬೆಸ್ಟ್ ಜಾಗ ಬೇಕಾ? ಲಂಡನ್ನ ಟೆಲಿಫೋನ್ ಬೂತ್, ಕೆಂಪು ಬಣ್ಣದ ಟೆಲಿಫೋನ್ ಬಾಕ್ಸ್ ಕೂಡ ಅಲ್ಲಿತ್ತು. ಮರ್ಮೇಡ್ ಅನ್ನು ನೋಡಿದ್ವಿ, ಬ್ಲೂ ಕಲರ್. ಇದು ತುಂಬಾನೇ ಚೆನ್ನಾಗಿತ್ತಂತ ಹೇಳಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅದನ್ನ ನೋಡಿದ ತಕ್ಷಣ ಸ್ವಲ್ಪ ಹೆದರಿಕೆ ಆಗಿತ್ತು. ಪೇಂಟಿಂಗ್ ಅಲ್ಲ, ಇದು ಮ್ಯಾಜಿಕ್ ಅಂತಲೇ ಹೇಳ್ಬಹುದು. ಈ ಚಿತ್ರದ ಒಳಗಡೆ ನೀವೇ ಇದ್ದೀರಾ ಅನ್ನೋ ತರ ಕಾಣುತ್ತೆ. ನೆಕ್ಸ್ಟ್ ನಮ್ಮೂರಿಗೆ ಬಂದದ್ದು ಯಾರು ಅಂತ ನೋಡಿ, ನಮ್ ಬಾಹುಬಲಿ ಸರ್. ಇದು ಈ ಸಲದ ಉಡುಪಿ ಉತ್ಸವದ ಅಸಲಿ ಶೋ ಸ್ಟಾಪರ್. ನೀವೇ ನೋಡಿ ಯಾರು ಅಂತ. ನಿಜವಾದ ಮರ್ಮೇಡ್ ನಾವು ನೋಡಿದ್ವಿ. ಈಗ ನಾವು ಬಂದಿರೋದು ಮಹಿಳೆಯರಿಗೆ ಫೇವ್ರೆಟ್ ಆಗಿರುವ ಜಾಗಕ್ಕೆ, ಅದೇ ಶಾಪಿಂಗ್ ಸೆಕ್ಷನ್. ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ಗೆ ಬೇಕಾದಂತಹ ಹೇರ್ ಬ್ಯಾಂಡ್ಸ್, ಹೇರ್ ಕ್ಲಿಪ್ಸ್, ಅದು ಕೂಡ ತುಂಬಾನೇ ಕಡಿಮೆ ರೇಟ್ಗಳಿಂದ ಶುರು ಆಗ್ತಾ ಇತ್ತು. ನಮ್ಮ ಕಣ್ಣು ಮಾತ್ರ ಹೋದದ್ದು ಬೇರೆ ಕಡೆಗೆ, ಈ ಉತ್ಸವದ ಹಾರ್ಟ್ ಅಂಡ್ ಸೋಲ್ ಅಂತಲೇ ಕರೆಯೋ ಗೇಮ್ ಸೆಕ್ಷನ್ಗೆ. ಇಲ್ಲಿ ಬಂದ್ರೆ ನೀವು ವಯಸ್ಸನ್ನು ಮರೆತು ಮಗು ಆಗೋಗ್ತೀರಾ. ಆದ್ರೆ ವಿನ್ ಆಗ್ಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಇದೊಂದು ತುಂಬಾನೇ ಫೇಮಸ್ ಗೇಮ್ ಅಂತ ಹೇಳ್ಬೋದು. 6 ಬಾಲ್ ಕೊಡ್ತಾರೆ 60 rupeesಗೆ. ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಈ ಬಾರಿ ನಿರ್ಮಿಸಲಾಗಿರುವ ಬೃಹತ್ ಕೃತಕ ಜಲಪಾತ. ಇದು ಉಡುಪಿ ಉತ್ಸವದ ಒಂದು ಹೈಟೆಕ್ ಝೋನ್. ಅಂದ್ರೆ ಇಲ್ಲಿ ನಾವು VR ಎಕ್ಸ್ಪೀರಿಯನ್ಸ್ ಮಾಡಬಹುದು. ನೆಕ್ಸ್ಟ್ ನಾವು ಬಂದದ್ದು ಸ್ಕ್ಯಾರಿ ಹೌಸ್ಗೆ. ಇಲ್ಲಿದು ಟಿಕೆಟ್ ಪ್ರೈಸ್ 60 rupees. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಉಡುಪಿಗೆ ಬಂದಿದ್ದೇವೆ, ಯಾಕಂದ್ರೆ ಉಡುಪಿಯಲ್ಲಿ ನಡೀತಾ ಇದೆ ಉಡುಪಿ ಉತ್ಸವ. ಇಲ್ಲಿಯ ಎಂಟ್ರಿ ಅಂತೂ ತುಂಬಾನೇ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಹೇಗುಂಟು? ಚೆನ್ನಾಗುಂಟಲ್ವಾ? ಇಲ್ಲಿಗೆ ಬರುವವರು ಕೇಳುವುದು ಒಂದೇ ಒಂದು ಪ್ರಶ್ನೆ, ಅಂದ್ರೆ ಟಿಕೆಟ್ ಪ್ರೈಸ್ ಎಷ್ಟು? ಟಿಕೆಟ್ ಪ್ರೈಸ್ 100 rupees per person. ಇದು ಜಸ್ಟ್ ಎಂಟ್ರಿ ಟಿಕೆಟ್ ಪ್ರೈಸ್ ಅಷ್ಟೇ. ಗೇಮ್ಸ್ ಅಂಡ್ ರೈಡ್ಸ್ಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಹಾಗೆಯೇ ಫುಡ್ ಸ್ಟಾಲ್ಗೆ ಉಂಟಲ್ಲ, ನಿಮಗೆ ಇಷ್ಟ ಬಂದಂತೆ ನೀವು ಖರ್ಚು ಮಾಡ್ಬೋದು. ಈ ಬಾರಿ ನಾವು ಎಂಟರ್ ಆಗ್ತಿದ್ದಂತೆ ನಮ್ಮನ್ನು ವೆಲ್ಕಮ್ ಮಾಡೋದು ಯುರೋಪಿಯನ್ ಸಿಟಿ ಕಾನ್ಸೆಪ್ಟ್. ಇದು ಒಂಥರ ಲಂಡನ್ ಅಥವಾ ಪ್ಯಾರಿಸ್ಗೆ ಬಂದಿದ್ದೇವೋ ಅನ್ನೋ ಫೀಲ್ ಕೊಡುತ್ತೆ. ಫೋಟೋ ತೆಕೊಳ್ಳೋಕೆ ಇದಕ್ಕಿಂತ ಬೆಸ್ಟ್ ಜಾಗ ಬೇಕಾ? ಇಷ್ಟೇ ಅಲ್ಲ, ಈ ಬಾರಿ ಮೈದಾನದ ಒಳಗೆ ನಯಾಗ್ರಾ ಫಾಲ್ಸ್ ನ ಪ್ರಕೃತಿಯನ್ನು ಸೃಷ್ಟಿಸಿದ್ದಾರೆ. ಕೃತಕ ಜಲಪಾತದ ಸೌಂದರ್ಯ ನೋಡೋಕೆ ಈ ಸಲ ಜನ ಮುಗಿ ಬೀಳ್ತಿದ್ದಾರೆ. ಇದು ಈ ವರ್ಷದ ಅತ್ಯಂತ ಸುಂದರ ಕಾನ್ಸೆಪ್ಟ್ ಅಂದ್ರೆ ತಪ್ಪಾಗಲ್ಲ. ಇನ್ನು ಇವತ್ತಿನ ದಿನಗಳಲ್ಲಿ ರೀಲ್ಸ್ ಮಾಡೋಕೆ ಅಥವಾ ಇನ್ಸ್ಟಾಗ್ರಾಮ್ಗೆ ಫೋಟೋ ಹಾಕೋಕೆ ಒಳ್ಳೆ ಜಾಗ ಬೇಕೇ ಬೇಕು ಅಲ್ವೇ? ಅದಕ್ಕಾಗಿ ಇಲ್ಲಿ ಸ್ಪೆಷಲ್ ಆಗಿ ಫೋಟೋ ಬೂತ್ ವಲಯವನ್ನೇ ನಿರ್ಮಿಸಿದ್ದಾರೆ. ಲಕ್ಸುರಿ ಬ್ರ್ಯಾಂಡ್ಸ್ ಅಂಗಡಿಗಳ ಮುಂದೆ ಕೆಲವೊಂದು ನಾವು ಕೂಡ ಪಿಕ್ಚರ್ಸ್ ಅನ್ನು ತೆಗೆದ್ವಿ. ಶನೆಲ್, ಲೂಯಿ ವಿಟನ್ ಇಂಥದ್ದೆಲ್ಲ ಬ್ರ್ಯಾಂಡ್ಸ್ ಗಳಲ್ಲಿ ಇತ್ತು. ನೋಡಿ, ಕೋಡಿಗಳಲ್ಲಿ ಎಷ್ಟೊಂದು ಚೆನ್ನಾಗಿ ಚಿತ್ರವನ್ನು ಬಿಡಿಸಿದಾರೆಲ್ಲ. ಇಲ್ಲಿಗೆ ಬರ್ಲಿಕ್ಕೆ ಉಂಟಲ್ಲ, ತುಂಬಾನೇ ಖುಷಿ ಆಗುತ್ತೆ. ಹಾಗೇನೆ ಲಂಡನ್ನ ಟೆಲಿಫೋನ್ ಬೂತ್, ಕೆಂಪು ಬಣ್ಣದ ಟೆಲಿಫೋನ್ ಬಾಕ್ಸ್ ಕೂಡ ಅಲ್ಲಿತ್ತು. ಯುರೋಪಿಯನ್ ಸಿಟಿ ಆದ್ಮೇಲೆ ನಾವು ಒಳಗೆ ಹೋದ ತಕ್ಷಣ ನಾವು ಒಂದು ದೊಡ್ಡ ಮರ್ಮೇಡ್ ಅನ್ನು ನೋಡಿದ್ವಿ, ಬ್ಲೂ ಕಲರ್. ಇದು ತುಂಬಾನೇ ಚೆನ್ನಾಗಿತ್ತಂತ ಹೇಳಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅದನ್ನ ನೋಡಿದ ತಕ್ಷಣ ಸ್ವಲ್ಪ ಹೆದರಿಕೆ ಆಗಿತ್ತು. ಆದ್ರೆ ಅದ್ರ ಮುಂದೆ ನಿಂತು ಫೋಟೋ ತೆಗಿಲಿಕ್ಕೆ ಜನರು ಮುಗಿ ಬೀಳ್ತಿದ್ರು. ಮಕ್ಕಳಂತೂ ಇದನ್ನು ನೋಡಿ ಫುಲ್ ಖುಷಿಯಾಗಿದ್ರು. ಅರೇಬಿಯನ್ ನೈಟ್ಸ್ ಅಥವಾ ಸಿಂಡ್ರೆಲಾ ಕಥೆಗಳಲ್ಲಿಯೋ ಹಾಗೆ ಈ ಕಾಲ್ಪನಿಕ ಲೋಕವನ್ನು ಉಡುಪಿಯ ಈ ಮಣ್ಣಿನಲ್ಲಿ ಸೃಷ್ಟಿಸಿರೋದು ನಿಜಕ್ಕೂ ಮೆಚ್ಚಬೇಕಾದ ವಿಷಯ ಅಂತ ಹೇಳ್ಬೋದು. ನನ್ ಪಾಪು ಅಂತೂ ಇಲ್ಲಿಗೆ ಬಂದು ತುಂಬಾನೇ ಎಂಜಾಯ್ ಮಾಡಿದ್ಲು. ಹಾಗೇನೆ ನಾವು ಹಲವಾರು ಪಿಕ್ಚರ್ಸ್ ಗಳನ್ನು ಕ್ಲಿಕ್ ಮಾಡಿದ್ವಿ ಅಂತ ಹೇಳ್ಬಹುದು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಹಾಗೇನೆ ಪಕ್ಕದಲ್ಲಿ ಕೆಲವೊಂದು ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ಸ್ ಕೂಡ ಇತ್ತು. ಆದ್ರೆ ಪ್ರೈಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬಹುದು. ಕೆಲವೊಂದು ಬ್ಯಾಗ್ಸ್ಗೆ 1,500, 1,000 ಎಲ್ಲ ಇತ್ತು. ಈಗ ನಾವು ಬಂದಿರೋ ಈ ಸೆಕ್ಷನ್ ಇದೆಯಲ್ಲ, ಇದು ಜಸ್ಟ್ ಪೇಂಟಿಂಗ್ ಅಲ್ಲ, ಇದು ಮ್ಯಾಜಿಕ್ ಅಂತಲೇ ಹೇಳ್ಬಹುದು. ಇದನ್ನೇ 3D ಇಲ್ಯೂಷನ್ ವಾಲ್ ಅಂತ ಕರೆಯೋದು. ಇಲ್ಲಿರೋ ಗೋಡೆಗಳ ಮೇಲೆ ಆರ್ಟಿಸ್ಟ್ಗಳು ಎಷ್ಟು ಅದ್ಭುತವಾಗಿ ಪೇಂಟ್ ಮಾಡಿದ್ದಾರೆ ಅಂದ್ರೆ, ನೀವು ಕ್ಯಾಮೆರಾ ಆಂಗಲ್ ಕರೆಕ್ಟ್ ಆಗಿ ಇಟ್ಟು ಫೋಟೋ ತೆಕೊಂಡ್ರೆ ಈ ಚಿತ್ರದ ಒಳಗಡೆ ನೀವೇ ಇದ್ದೀರಾ ಅನ್ನೋ ತರ ಕಾಣುತ್ತೆ. ಇಲ್ಲಿ ಡಿಫ್ರೆಂಟ್ ಥೀಮ್ ಗಳನ್ನಿಟ್ಟು ಈ 3D ವಾಲ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಪ್ಯಾಲೇಸ್ ತರ ಒಂದು ಥೀಮ್ ಇತ್ತು, ನೋಡಿದ್ರೆ ಪ್ಯಾಲೇಸ್ ತರಾನೇ ಕಾಣುತ್ತೆ, ಆದ್ರೆ ಇದು ಜಸ್ಟ್ ಪೇಂಟಿಂಗ್. ನೆಕ್ಸ್ಟ್ ನಮ್ಮೂರಿಗೆ ಬಂದದ್ದು ಯಾರು ಅಂತ ನೋಡಿ, ನಮ್ ಬಾಹುಬಲಿ ಸರ್. ನನ್ನ ತಮ್ಮ ಅವರ ದರ್ಬಾರ್ ಒಳಗಡೆ ಹೋಗಿ ಉಂಟಲ್ಲ, ಪಿಕ್ಚರ್ ಕೂಡ ಕ್ಲಿಕ್ ಮಾಡಿದ್ರು. ಓಕೆ ವೀಕ್ಷಕರೇ, ಈಗ ನಾನು ನಿಮಗೆ ತೋರಿಸೋಕೆ ಹೊರಟಿರೋದು ಈ ಸಲದ ಉಡುಪಿ ಉತ್ಸವದ ಅಸಲಿ ಶೋ ಸ್ಟಾಪರ್. ನೀವೇ ನೋಡಿ ಯಾರು ಅಂತ. ನಿಜವಾದ ಮರ್ಮೇಡ್ ನಾವು ನೋಡಿದ್ವಿ.
ನಂಬೋಕೆ ಆಗ್ತಿಲ್ಲ ಅಲ್ವಾ? ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಅಷ್ಟೊಂದು ಹೊತ್ತು ನೀರಿನ ಒಳಗೆ ಉಸಿರು ಬಿಗಿ ಹಿಡಿದು ಇವರು ನೀಡುತ್ತಿರೋ ಈ ಪ್ರದರ್ಶನ ನಿಜಕ್ಕೂ ಅದ್ಭುತ ಅಂತ ಹೇಳ್ಬೋದು. ಇವರು ನೀರಿನಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಉಲ್ಟಾ ತಿರುಗ್ತಾರೆ ಮತ್ತು ಗಾಜಿನ ಹತ್ತಿರ ಬಂದು ನಮಗೆ ಹಾಯ್ ಕೂಡ ಹೇಳ್ತಾರೆ. ಈಗ ನಾವು ಬಂದಿರೋದು ಮಹಿಳೆಯರಿಗೆ ಫೇವರಿಟ್ ಆಗಿರುವ ಜಾಗಕ್ಕೆ, ಅದೇ ಶಾಪಿಂಗ್ ಸೆಕ್ಷನ್. ಮನೆಯ ಅಡುಗೆ ಮನೆಗೆ ಬೇಕಾದ ಮ್ಯಾಜಿಕ್ ಚಾಪರ್ಸ್ ಇಂದ ಹಿಡಿದು ಹ್ಯಾಂಡಿ ಗ್ಯಾಜೆಟ್ಸ್ ವರೆಗೆ ಎಲ್ಲವೂ ಇಲ್ಲಿ ಡೆಮೋ ಕೂಡ ಕೊಡ್ತಾ ಇರ್ತಾರೆ. ಇದು ನೋಡ್ತಾ ಇದ್ರೆ ಯಾವುದೋ ಒಂದು ದೊಡ್ಡ ಮಾಲ್ಗೆ ಬಂದ ಹಾಗೆ ಅನಿಸುತ್ತೆ. ಈ ಅಂಗಡಿಯಿಂದ ನಾವು ಹಲವಾರು ವಸ್ತುಗಳು ತಗೊಂಡಿದ್ದೇವೆ. ಇಲ್ಲಿಯ ಪ್ರೈಸ್ ಕೂಡ ನೋಡ್ಲಿಕ್ಕೆ ತುಂಬಾ ಸಣ್ಣದು ಅಂತ ಹೇಳ್ಬೋದು. ₹20, ₹30, ₹50, ಆಮೇಲೆ ₹100. ನಾವ್ ಅನ್ಕೊಳ್ಳೋದು ಇದು ತುಂಬಾ ಸಣ್ಣ ಅಮೌಂಟ್ ಅಂತ. ಹಾಗಾಗಿ ನಾವು ತುಂಬಾ ವಸ್ತುಗಳನ್ನು ಬೈ ಮಾಡ್ತೇವೆ. ಆದ್ರೆ ಟೋಟಲ್ ಆದಾಗಲೇ ಗೊತ್ತಾಗೋದು ಇದು ₹1,000ಗಿಂತ ಮೇಲೇನೆ ಹೋಗಿದೆ ಅಂತ ಬಿಲ್ಲು. ಇಷ್ಟೇ ಅಲ್ಲ, ಖಾಲಿ ಕಿಚನ್‌ಗೆ ಬೇಕಾದ ಸಾಮಾನುಗಳು ಅಲ್ಲ, ನಮ್ಮ ಬ್ಯೂಟಿಫುಲ್ ಗರ್ಲ್ಸ್‌ಗೆ ಬೇಕಾದಂತಹ ಹೇರ್ ಬ್ಯಾಂಡ್ಸ್, ಹೇರ್ ಕ್ಲಿಪ್ಸ್ ಅದು ಕೂಡ ತುಂಬಾನೇ ಕಡಿಮೆ ರೇಟ್‌ಗಳಿಂದ ಶುರುವಾಗ್ತಾ ಇತ್ತು. ₹10 ನನ್ ಕೀಗಿ ಪಾಪುಗೆ ಬೇಕಾದಂತಹ ಅವಳ ಬ್ಯೂಟಿಫುಲ್ ಆದ ಪರ್ಸ್, ಹಾಗೇನೆ ಪುನಃ ಬ್ಯಾಚಲರ್ಸ್‌ಗೆಲ್ಲ ಬೇಕಾಗಿರುವಂತಹ ರಾಜಸ್ಥಾನಿ ಪಿಕಲ್ಸ್, ಹಾಗೇನೆ ರೆಡಿ ಮಿಕ್ಸ್ ಪೌಡರ್‌ಗಳು ಎಲ್ಲ ಇತ್ತು. ಮನೆಗೆ ಏನಾದ್ರೂ ಪುನಃ ನಿಮ್ಗೆ ಒಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬೇಕಾಗಿದ್ರೆ ಅದು ಕೂಡ ಅಲ್ಲಿ ಇತ್ತು. ಇಷ್ಟೆಲ್ಲ ಓಡಾಡಿದ್ಮೇಲೆ ನಿಮ್ಗೆ ಹಸಿವಾಗುತ್ತಲ್ಲ, ಅದಕ್ಕೋಸ್ಕರ ಉಡುಪಿ ಉತ್ಸವದಲ್ಲಿ ಫುಡ್ ಕೋರ್ಟ್ ಕೂಡ ಇದೆ. ಆದರೆ ನಮ್ ಕಣ್ಣು ಮಾತ್ರ ಹೋದದ್ದು ಬೇರೆ ಕಡೆಗೆ. ಈ ಉತ್ಸವದ ಹಾರ್ಟ್ ಅಂಡ್ ಸೋಲ್ ಅಂತಲೇ ಕರೆಯೋ ಗೇಮ್ ಸೆಕ್ಷನ್‌ಗೆ. ಇಲ್ಲಿ ಬಂದ್ರೆ ನೀವು ವಯಸ್ಸನ್ನು ಮರೆತು ಮಗು ಆಗೋಗ್ತೀರಾ. ಇಲ್ಲಿ ಹಲವಾರು ಗೇಮ್ಸ್‌ಗಳಿತ್ತು. ನಾವು ಕೂಡ ಉಂಟಲ್ಲ ಕೆಲವೊಂದು ಗೇಮ್ಸನ್ನು ಟ್ರೈ ಮಾಡಿದ್ವಿ. ಇದು ವಾಲಿಬಾಲ್ ಗೇಮ್ ಅಂತೆ. ಇಲ್ಲಿ ನಮಗೆ ವಾಲಿಬಾಲ್ ಅನ್ನು ಕೊಡ್ತಾರೆ. ನಾವು ಅಲ್ಲಿ ಎದುರುಗಡೆ ಇಟ್ಟ ಟೇಬಲ್ ಅಲ್ಲಿ ಮುಂದ್ಗಡೆ ಇದ್ದ ಆ ಚೊಂಬುಗಳನ್ನು ಉಂಟಲ್ಲ ಒಂದೇ ಶಾಟ್ ಅಲ್ಲಿ ಉರುಳಿಸಬೇಕು. ಒಂದು ವೇಳೆ ಉರುಳಿಸಿದ್ರೆ ನಮ್ಗೆ ನಾವು ಕಟ್ಟಿದ ಹಣಕ್ಕೆ ಡಬಲ್ ಕೊಡ್ತಾರೆ. ಒಂದ್ ವೇಳೆ ₹50 ಕಟ್ಟಿದ್ರೆ ಅದಕ್ಕೆ ನಮ್ಗೆ ₹100 ಕೊಡ್ತಾರೆ. ಆದ್ರೆ ಏನ್ ಗೊತ್ತಾ, ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಒಂದು ಬಾಲ್ ಅಲ್ಲಿ ಅಂತೂ ನಾವು ಖಂಡಿತವಾಗ್ಲೂ ಆ 3 ಚೊಂಬುಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡಿದ್ರು, ಆದ್ರೆ ವಿನ್ ಆಗ್ಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಇದೊಂದು ತುಂಬಾನೇ ಫೇಮಸ್ ಗೇಮ್ ಅಂತ ಹೇಳ್ಬೋದು. 6 ಬಾಲ್ ಕೊಡ್ತಾರೆ ₹60ಗೆ. ಒಂದು ಬಾಲ್ಗೆ ₹10 ಅಂತ ಹೇಳ್ಬೋದು. ನನ್ ಕೀಕಿ ಪಾಪು ಫಸ್ಟ್‌ಗೆ ಹಾಕಿದ ಬಾಲ್ ಉಂಟಲ್ಲ ಒಳಗೆ ಹೋಯ್ತು. ಪರವಾಗಿಲ್ಲ, ಆಮೇಲೆ ಅವಳ ಕೈಯಲ್ಲಿ ನಾವು ಈ ಗೇಮನ್ನು ಆಟ ಆಡಿಸಿದ್ವಿ. ನಾವು ಜಸ್ಟ್ ಫನ್‌ಗೋಸ್ಕರ ಆಟ ಆಡೋದಲ್ವಾ, ಏನು ಕರೆಕ್ಟಾಗಿ ನಮಗೇನು ಪ್ರೈಸ್ ಬೇಕು ಅಂತಲ್ಲ, ಬಟ್ ಫನ್ನಿಗೋಸ್ಕರ. ಅವಳಿಗೆ ಕೂಡ ತುಂಬಾ ಖುಷಿ ಆಗ್ತಾ ಇತ್ತು. ಬಟ್ ನಾವು ಇದರಲ್ಲಿ ಪ್ರೈಸನ್ನು ವಿನ್ ಆಗಿದ್ವಿ. ನಮಗಂತೂ ತುಂಬಾನೇ ಖುಷಿ ಆಯ್ತು. ಅದರಲ್ಲಿ ಈ ಗೇಮಲ್ಲಿ ಯಾವುದಾದ್ರೂ ಒಂದು ಪ್ರೈಸ್ ನಮಗೆ ಸಿಕ್ಕೇ ಸಿಗುತ್ತೆ. ನೀವು ಕೂಡ ಉಂಟಲ್ಲ ಎಲ್ಲಿಯಾದ್ರೂ ಈ ಗೇಮನ್ನು ನೋಡಿದ್ರೆ ಇದನ್ನು ಆಟ ಆಡಿ, ನಿಮ್ಮ ಮಕ್ಕಳಿಗೆ ಕೂಡ ಆಟ ಆಡಿಸಿ. ನಿಮ್ಗಂತೂ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ನಾವು ಕೇಳಿದ್ವಿ ಏನಾದ್ರು ಪ್ರೈಸ್ ಸಿಕ್ತಾ ಅಂತ. ಅವ್ರು ಕೌಂಟ್ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ನಮ್ಗೆ ಎಷ್ಟು ದೊಡ್ಡ ಪ್ರೈಸ್ ಸಿಕ್ತು ಅಂತ. ಯೇಸ್, ನಮ್ಗೆ ಒಂದು ಸೋಪ್ ಹೋಲ್ಡರ್ ಸಿಕ್ತು. ನಾವಂತೂ ತುಂಬಾನೇ ಖುಷಿಯಾಗಿದ್ವಿ. ಹೀಗೆ ಹಲವಾರು ಗೇಮ್ಸ್ಗಳು ಇದ್ವು. ಆದರೆ ಉಡುಪಿ ಉತ್ಸವದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಈ ಬಾರಿ ನಿರ್ಮಿಸಲಾಗಿರುವ ಬೃಹತ್ ಕೃತಕ ಜಲಪಾತ, ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು. ಇದು ದೂರದಿಂದ ನೋಡಿದ್ರೆ ಒಂಥರ ನಯಾಗ್ರಾ ಫಾಲ್ಸ್ ತರಾನೇ ಕಾಣಿಸ್ತಿದೆ ಅಲ್ವಾ? ಸ್ವಲ್ಪ ಮುಂದ್ಗಡೆ ಬಂದ್ರೆ ಪೊಟ್ಯಾಟೊ ಟ್ವಿಸ್ಟರ್, ಇದಂತೂ ಸಖತ್ತಾಗಿ ಟ್ರೆಂಡಿಂಗ್ ಆಗ್ತಾ ಉಂಟು. ಈ ಪೊಟ್ಯಾಟೊ ಟ್ವಿಸ್ಟರ್ಸ್ ನಾವು ಅಲ್ಲಿ ಬಂದು ಪ್ರೈಸ್ ಕೇಳಿದ್ವಿ. ಈ ಪೊಟ್ಯಾಟೊ ಟ್ವಿಸ್ಟರ್ಗೆ ಎಷ್ಟು ಅಂತ. ನೀವು ಪ್ರೈಸ್ ಕೇಳಿದ್ರೆ ಉಂಟಲ್ಲ, ಮನೆಯಲ್ಲಿ ಹೋಗಿ 1 ಕಿಲೋ ಪೊಟ್ಯಾಟೊ ಅನ್ನು ತಕೊಂಡು ನೀವು ಅಲ್ಲಿಯೇ ಮಾಡ್ತೀರಾ. ಯಾಕಂದ್ರೆ ಒಂದು ಪೊಟ್ಯಾಟೊ ಟ್ವಿಸ್ಟರ್ಗೆ ₹100 ಚಾರ್ಜ್ ಮಾಡ್ತಾರೆ. ನಾವು ಕೇಳಿದ್ವಿ ಯಾಕೆ ಇಷ್ಟೊಂದು ಹೈ ಪ್ರೈಸ್ ಅಂತ. ನಮಗೆ ಕೂಡ ಗೊತ್ತಾಗುತ್ತೆ ಅವರು ಆ ಪ್ಲೇಸ್ಗೆ ತುಂಬಾ ರೆಂಟ್ ಕಟ್ಟಿ ಆ ಪ್ಲೇಸ್ ಅನ್ನು ಆಕ್ಯುಪೈ ಮಾಡ್ತಾರೆ ಅಂತ, ಅವರಿಗೆ ಕೂಡ ಬರ್ಬೇಕಲ್ಲ. ಆದ್ರೆ ತುಂಬಾ ಹೈ ಪ್ರೈಸ್ ಅಂತ ಆಯ್ತು. ಒಂದು ₹60-70 ಆದ್ರೆ ಓಕೆ. ಆಮೇಲೆ ನಮ್ ಕೀಕಿ ಪಾಪುಗೆ ಬೇಕಾದಂತಹ ಡಕ್ ಕೆಲವೊಂದು ಎಲ್ಲ ಟಾಯ್ಸ್ ಎಲ್ಲ ಬೇಕು ಅಂತ ಹೇಳಿದ್ಲು. ಇದೆಲ್ಲ 1 ನಿಮಿಷದ ಆಟ. ಮನೆಗೆ ಹೋದ ತಕ್ಷಣ ಇದು ಅಲ್ಲಿಯೇ ಬ್ಲಾಸ್ಟ್ ಆಗಿತ್ತು. ಅಲ್ಲಿಗೆ ಮುಗಿಲಿಲ್ಲ. ಇನ್ನೊಂದು ನೋಡಿದ್ದು ನಂಗೆ ಹನುಮಂತ ಬೇಕಂತ. ಹನುಮಂತ ಅಂದ್ರೆ ಬಾಲ್ನೊಳಗೆ ಹನುಮಂತ ಇತ್ತು, ಅದು ಬೇಕು ಅಂತ. ಆಮೇಲೆ ಅದನ್ನು ಕೂಡ ಬೈ ಮಾಡಿದ್ವಿ. ಹಾಗೇನೆ ಅಲ್ಲಿ ಬೈ ಮಾಡ್ತಾ ಇರುವಾಗ ನಾವು ಆ ಕಡೆ ನೋಡಿದ್ರೆ ಇದೊಂದು ಡೇಂಜರಸ್ ರೈಡ್ ಅಂತ ಹೇಳ್ಬೋದು. ಉಡುಪಿ ಉತ್ಸವ ಕಿಕಿ ನೋಡಿ ಇದು ತಗೊಂಡ್ರು. ಆಮೇಲೆ ಕಿಕಿ ಬಂದು ಆಮೇಲೆ ಇದು ಕಿಕಿ ವಿನ್ ಆದದ್ದು. ಕಿಕಿ ವಿನ್ ಆದದ್ದು ಪ್ರೈಸ್ ಇದು. ತುಂಬಾ ಒಳ್ಳೇದುಂಟು ಉತ್ಸವ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೇವೆ ಇಲ್ಲಿ. ತುಂಬಾ ಗೇಮ್ಸ್ ಎಲ್ಲ ಉಂಟು, ಸ್ವಲ್ಪ ಸಣ್ಣದು ನೋಡಿ. ಹಿಂದ್ಗಡೆಯಿಂದ ಇದು ಚಂದ ಉಂಟು. ನಿಮಗೆ ಕೂಡ ಉಡುಪಿ ಉತ್ಸವಕ್ಕೆ ಬರ್ಲಿಕ್ಕಿದ್ರೆ ಬನ್ನಿ ಬೇಗ. ಇದು ಉಡುಪಿ ಉತ್ಸವದ ಒಂದು ಹೈಟೆಕ್ ಝೋನ್.
ಅಂದ್ರೆ ಇಲ್ಲಿ ನಾವು VR ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದು ಕಣ್ಣಿಗೆ ಹಾಕಿರೋದು ಬರೀ ಗ್ಲಾಸ್ ಅಲ್ಲ, ಇದು ಕಂಪ್ಲೀಟ್ 9D ಟೆಕ್ನಾಲಜಿ ಪ್ರಪಂಚ ಅಂತ ಹೇಳ್ಬೋದು. ಇದನ್ನ ನಾವು ಹಾಕಿದ ತಕ್ಷಣ ನಾವು ಮೈದಾನದಲ್ಲಿರುವುದನ್ನೇ ನಾವು ಮರೆತು ಬಿಡ್ತೇವೆ ಅಂತ ಹೇಳ್ಬೋದು. ನಾವು ಯಾವ ಕಡೆ ತಲೆಯನ್ನು ತಿರುಗಿಸುತ್ತೇವೆ ಆ ಕಡೆಯೆಲ್ಲ ಆ ವರ್ಚುವಲ್ ಲೋಕವೇ ಕಾಣಿಸುತ್ತದೆ. ಹಿಂದ್ಗಡೆ ಫ್ಲೆಕ್ಸ್ ಅಲ್ಲಿ ಏನೆಲ್ಲ ಜಾಗಗಳನ್ನು ಹಾಕಿದ್ದಾರೆ ನೋಡಿ, ಆ ಜಾಗಕ್ಕೆಲ್ಲ ಒಮ್ಮೆ ನಾವು ಹೋಗಿ ಬರಬಹುದು. ಈ 10 ನಿಮಿಷವಾ 7 ಮಿನಿಟ್ಸ್ 10 ಮಿನಿಟ್ಸ್ ಟೈಮ್ ಡ್ಯೂರೇಷನ್ ಇರಬೇಕು. ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ₹100 ಆರ್ ₹150 ನಂಗೆ ಕರೆಕ್ಟ್ ಆಗಿ ಅಮೌಂಟ್ ನೆನಪಿಲ್ಲ. ಆದ್ರೆ ನಾನು ಕೂಡ ಇದನ್ನು ಟ್ರೈ ಮಾಡಿದೆ. ನಂಗೆ ಕೂಡ ತುಂಬಾನೇ ಸಖತ್ ಅಂತ ಅನ್ಸಿತ್ತು. ಇವನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದು ಸ್ಕೇರಿ ರೈಡ್ ಆದ ನಂತರ ನಾವು ಕೇಳಿದ್ವಿ ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಅಂತ. ಚೆನ್ನಾಗಿತ್ತು ಅಂತ ಹೇಳಿದ್ದಾನೆ. ₹100 ನೋಡಿ ನಿಮ್ಗೆ ಇಷ್ಟೇ ಸಿಗುದು, ಇದಕ್ಕಿಂತ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಜನರೇ ಬಂದು ನಿಮ್ಮನ್ನು ಅಲ್ಲಾಡಿಸ್ಬೇಕು, ಆಟೋಮ್ಯಾಟಿಕ್ ಆಗಿ ಮಿಷಿನ್ ಏನು ತಿರುಗಾಡುದಿಲ್ಲ. ಇತ್ನೇ ಪೈಸೆ ಮೇ ಇತ್ನಾ ಹಿ ಮಿಲ್ತಾ ಹೈ ಅಂತ ಹೇಳ್ತಾರಲ್ಲ, ಅಷ್ಟೇ. ₹100 ಇಷ್ಟೇ ಸಿಗುದು. ನೀವು ಬಂದು ಜನರೇ ಅಲ್ಲಿ ಹಿಂದ್ಗಡೆಯಿಂದ ನಿಮ್ಮನ್ನ ಮೇಲೆ ಕೆಳಗೆ ಮಾಡ್ತಾರೆ, ನೀವು ಅಲ್ಲಾಡ್ಬೇಕು. ಆದ್ರೆ ಓಕೆ, ಎಕ್ಸ್ಪೀರಿಯನ್ಸ್ ನಮ್ಗೆ ಆ ಪ್ರೈಸ್ಗೆ ಈ ಎಕ್ಸ್ಪೀರಿಯನ್ಸ್ ಸಿಗುದು ಓಕೆ ಅಂತ ಹೇಳ್ಬೋದು. ಜನರು ಮಾತ್ರ ಇಲ್ಲಿಗೆ ಈ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಮುಗಿ ಬೀಳ್ತಿದ್ರು ಅಂತ ಹೇಳ್ಬೋದು. ಇದು ಒಳ್ಳೇದೊಂದು ಮಾರ್ಕೆಟಿಂಗ್ ಟೆಕ್ನಿಕ್. ಓನೆ ಕೆಂಪು ಕೆಂಪು ಆತಡು ಮಸ ಕೊಡಿಗೆ ಬಿಡ. ಅದಾದ ನಂತರ ನಮ್ ಕೀಕಿನ ಕರ್ಕೊಂಡು ಅವಳ ಕೀಕಿ ರೈಡ್ಗೆ ಬಂದ್ವಿ. ಅಂದ್ರೆ ಚಿಕ್ಕ ಮಕ್ಕಳದ್ದು ಒಂದು ಟ್ರೈನ್ ರೈಡ್ ಇತ್ತು, ಅದಕ್ಕೋಸ್ಕರ ನಾವು ಬಂದ್ವಿ. ಬೇರೆ ಯಾವ ರೈಡ್ ಕೂಡ ನಮ್ಗೆ ಅವಳನ್ನು ಒಬ್ಳಿಗೆ ಕಳಿಸ್ಲಿಕ್ಕೆ ಮನ್ಸಿರ್ಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಉಂಟಲ್ಲ ಈ ರೈಡ್ ಅನ್ನು ಮಾಡಿದ್ವಿ. ಅಷ್ಟೊಂದೇನು ಹೆದರಿಕೆ ಕೂಡ ಇಲ್ಲ. ಪಾಪುಗೆ ಕೂಡ ತುಂಬಾನೇ ಇಷ್ಟ ಆಯ್ತು. ಅವಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು. ಇನ್ನೊಂದು ರೌಂಡ್ ಬೇಕು ಅಂತ ಕೇಳ್ತಾ ಇದ್ಲು. ನಾವು ಸಾಕು ಅಂತ ಅವಳನ್ನು ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. Nice? Happy? Kiki! You enjoy? Super. Super. ನೆಕ್ಸ್ಟ್ ನಾವು ಬಂದದ್ದು ಸ್ಕ್ಯಾರಿ ಹೌಸ್ಗೆ. ಇಲ್ಲಿದ್ದು ಟಿಕೆಟ್ ಪ್ರೈಸ್ ₹60. ನಂಗೆ ಕೂಡ ಉಂಟಲ್ಲ ಸ್ಕ್ಯಾರಿ ಹೌಸ್ ಹೋಗ್ಲಿಕ್ಕೆ ಮನ್ಸಿತ್ತು, ಆದ್ರೆ ಕತ್ತಲನ್ನು ನೋಡಿ ನಾನಂತೂ ತುಂಬಾನೇ ಹೆದ್ರು ಬಿಟ್ಟೆ. ನೆಕ್ಸ್ಟ್ ಟೈಮ್ ಆದ್ರೂ ಈ ಸ್ಕ್ಯಾರಿ ಹೌಸ್ಗೆ ಹೋಗಬೇಕು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.